ಚಾಮರಾಜನಗರದಲ್ಲಿ ಹುಲಿ ಉಪಟಳ ಮಿತಿ ಮೀರ್ತಾ ಇರುವಂತದ್ದು. ಹಾಗಾಗಿ ಈಗ ಹುಲಿ ಸೆರೆಗೆ ಅಂತೇಳಿ ಗಜಪಡೆಯನ್ನ ಅಖಾಡಕ್ಕಿಳಿಸಲಾಗಿದೆ. ಶ್ರೀರಾಮ ಮತ್ತು ಇಂದ್ರ ಆನೆಯಿಂದ ಕೂಂಬಿಂಗ್ ಕಾರ್ಯ. ಸ್ಥಳೀಯ ಪೊಲೀಸರಿಂದ ಬೆಗಿ ಪೊಲೀಸ್ ಬಂದೋಬಸ್ತ್, ಕಲ್ಪುಲಾ, ಹೆಗ್ಗೋಟಾರ ಸುತ್ತಲಿನ ಪ್ರದೇಶಗಳಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿಯಿಂದ ಕೂಂಬಿಂಗ್. ಮನೆ ಅಕ್ಕಪಕ್ಕದಲ್ಲಿ ಹುಲಿಗಳು ಓಡಾಡ್ತಾ ಇದೆ ಅಂತಂದ್ರೆ ಆ ಗ್ರಾಮಸ್ಥರಲ್ಲಿ ಸಹಜವಾಗಿ ಆತಂಕ. ನಮ್ಮ ಪ್ರತಿನಿಧಿ ಸೂರಜ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಗಡಿನಾಡು ಚಾಮರಾಜನಗರದಲ್ಲಿ ದಿನ ಕಳೆದಂತೆ ಹುಲಿಗಳ ಉಪಟಳ ಮಿತಿ ಮೀರ್ತಾ ಇದೆ. ಈಗಾಗಲೇ ಕೂಡ ಕಲ್ಪುರ ಸೇರಿದಂತೆ 4 ಗ್ರಾಮಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಿಕೊಂಡು ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಧಿಕಾರಿಗಳು ವಿಶೇಷವಾಗಿ ಕೂಂಬಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನಾನೀಗ ಕೂಂಬಿಂಗ್ ಮಾಡ್ತಾ ಇರುವಂತಹ ಸ್ಥಳದಲ್ಲಿದ್ದೇನೆ. ತಾವು ಕೂಡ ನೋಡ್ತಾ ಇರಬಹುದು, 2 ವಿಶೇಷವಾದಂತಹ ಆನೆಗಳನ್ನು ಬಳಸಿಕೊಂಡು ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಗೆ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ನ ಅಧಿಕಾರಿಗಳು ಮುಂದಾಗಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಆನೆಯ ಹೆಸರು ಶ್ರೀರಾಮ ಅಂತ ಹೇಳಿ, ಮತ್ತೆ ಮತ್ತೊಂದು ಆನೆಯ ಹೆಸರು ಇಂದ್ರ ಅಂತ ಹೇಳಿ, ಇವೆರಡೂ ಕೂಡ ದುಬಾರೆ ಏನು ಶಿಬಿರ ಇದೆ, ದುಬಾರೆ ಆನೆ ಕ್ಯಾಂಪ್ನಿಂದ ತಂದಿರುವಂಥದ್ದು. ಪ್ರಮುಖವಾಗಿ ಈ ಆನೆಯನ್ನು ಯಾತಕ್ಕಾಗಿ ಕೂಂಬಿಂಗ್ಗೆ ಬಳಸ್ತಾರೆ ಅಂತ ಹೇಳಿದ್ರೆ, ಈಗಾಗಲೇ ಕೂಡ ಮೊದಲಾಗಿ ಯಾವಾಗ ಫೀಲ್ಡ್ಗೆ ಹೋಗ್ತಾರೆ ಅರಣ್ಯ ಅಧಿಕಾರಿಗಳು ಪಗ್ ಮಾರ್ಕ್ ಅನ್ನ ಒಂದು ಪತ್ತೆ ಮಾಡ್ತಾರೆ. ಒಂದ್ ವೇಳೆ ಏನಾದರೂ ಕೂಡ ಪಗ್ ಮಾರ್ಕ್ಗಳು ಇದ್ದಿದ್ದೇ ಆದಲ್ಲಿ ಅಲ್ಲಿ ಒಂದು ಖಾತ್ರಿ ಆಗುತ್ತೆ ನಿಜವಾಗ್ಲೂ ಇದು ಯಾವ ಒಂದು ಪ್ರಾಣಿಯ ಪಗ್ ಮಾರ್ಕ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಚಿರತೆ ಮತ್ತು ಹುಲಿಯ ಪಗ್ ಮಾರ್ಕ್ಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಮೊದಲಿಗೆ ಯಾವ ಪ್ರಾಣಿ ಅಂತ ಹೇಳಿ ಕನ್ಫರ್ಮೇಷನ್ ಅರಣ್ಯ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಅದಾದ ಬಳಿಕವಾಗಿ ಮುಂದಿನ ನಡೆ ಅಂತ ಹೇಳಿದ್ರೆ ಬೋನನ್ನು ಇಡುವಂಥದ್ದು. ಈಗಾಗಲೇ ಕೂಡ ವಿಶೇಷವಾಗಿ ಮೈಸೂರಿನಿಂದ ವಾಕ್ಥ್ರೂ ಎಂಬ ವಿಶೇಷವಾದಂತಹ ಕೇಜನ್ನು ಕೂಡ ತಂದು ಅಳವಡಿಕೆ ಮಾಡಲಾಯಿತು. ಆದರೂ ಕೂಡ ಹುಲಿ ಪತ್ತೆ ಆಗಲಿಲ್ಲ. ಆದರೆ ಕ್ಯಾಮ್ರಾವನ್ನು ಯಾವಾಗ ಅರಣ್ಯಾಧಿಕಾರಿಗಳು ಒಂದು ಟ್ರ್ಯಾಪನ್ನು ಅಳವಡಿಕೆ ಮಾಡಿದ್ರು, ಆ ಪತ್ತೆಯಾದಂತಹ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಹುಲಿಯ ಓಡಾಟ ಕೂಡ ಪತ್ತೆಯಾಗಿರುವಂಥದ್ದು. ಯಾವಾಗ ಎಲ್ಲವೂ ಕೂಡ ಕನ್ಫರ್ಮೇಷನ್ ಆಗುತ್ತೆ, ಅದರ ಮುಂದುವರೆದ ಭಾಗವಾಗಿ ಈಗ ವಿಶೇಷವಾಗಿ 2 ಆನೆಗಳಿಂದ ಗಜಪಡೆಯಿಂದ ಈಗ ಕೂಂಬಿಂಗ್ ಕಾರ್ಯ ಆರಂಭ ಆಗ್ತಿರುವಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇವರೆಲ್ಲರೂ ಕೂಡ ದುಬಾರೆ ಆನೆ ಶಿಬಿರದಿಂದ ಬಂದಂತಹ ಮಾವುತರಾಗಿರ್ಬೋದು ಮತ್ತು ಕಾವಾಡಿಗಳು ಇರುವಂಥದ್ದು. ಈಗಾಗಲೇ ಕೂಡ ಏನು BRTಯ DCF ಆದಂತಹ ಶ್ರೀಪತಿ ಅವರಾಗಿರ್ಬೋದು, ಜೊತೆಗೆ ಏನು ACF ಆದಂತಹ ಮಂಜುನಾಥ್ ಅವರ ನೇತೃತ್ವವನ್ನು ಕೂಡ ಇದು ವಹಿಸಿಕೊಂಡಿರುವಂಥದ್ದು. ಸ್ಥಳದಲ್ಲಿ ಕೂಡ RFO ಚಂದ್ರವರು ಕೂಡ ಇರುವಂಥದ್ದು. ವಿಶೇಷವಾಗಿ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಈ ಒಂದು ಕೂಂಬಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಬರಬಾರ್ದು ಅಂತೇಳಿ, ಒಂದು ವೇಳೆ ಆನೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಹುಲಿ ಒಂದು ವೇಳೆ ಅಲ್ಲಿ ಇದ್ದಿದ್ದೇ ಆದಲ್ಲಿ ಆ ಒಂದು ವಾಸನೆಗೆ ಅದು ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ ಕೂಡ ವಿಶೇಷವಾಗಿ ಕೂಂಬಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಆ ಟೆನಿಕಾಸ್ಟ್ ವ್ಯಾಘ್ರವನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರುವಂಥದ್ದು. ಇದು ಸದ್ಯಕ್ಕೆ ಸ್ಥಳದಲ್ಲಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.